ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ವೈಟ್ ತಳಿ, ಆ ಕಡೆ ಇರೋದೆಲ್ಲ ಪಿಂಕ್ ತಳಿ. ಅಂದ್ರೆ ಮೇಲ್ ನೋಡಕ್ಕೆ ಪಿಂಕ್ ಆಗೇ ಇರುತ್ತೆ ಕಾಯಿ ಎಲ್ಲ, ಒಳಗಡೆ ವೈಟ್ ಇರುತ್ತೆ. ಈ ಹಣ್ಣು ಅಲ್ಲಿರೋದೆಲ್ಲ ಒಳಗಡೆ ಪಿಂಕ್ ಇರುತ್ತೆ. ಸೊ ಪಿಂಕಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ. ಆದ್ರೆ ಇನ್ನೊಂದೇನಂದ್ರೆ ಇದು 3 ವರ್ಷದ ತಳಿ. ಇದು 3 ವರ್ಷ ಆಗಿದೆ. ಬಟ್ 1 ವರ್ಷದ ಮೇಲೆ 2 ತಿಂಗಳಿಗೆ ಅಂದ್ರೆ ನೀವು ಇಲ್ಲಿ ಗಿಡ ತಗೊಂಡೋಗಿ 12 ದಿಂದ 14 ತಿಂಗಳಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಗಿಡ ಬೆಳಕ್ಕೆ. ಗಿಡ ಬೆಳೆದು ಫಸಲು ಕೊಡೋದಕ್ಕೆ ಸ್ಟಾರ್ಟ್ ಆಗಿದೆ. 3 ವರ್ಷ ಆಗಿದೆ ಅಂದ್ರೆ ಅದು ಆ ಗಿಡ ಆಗಿದ ತಕ್ಷಣ ನಿಮ್ಗೆ 12 to 14 months ಅಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಕಾಯಿ ಬೆಳಕ್ಕೆ. ಇದು 3 years ಆಗಿರೋ ಗಿಡ. ಇದೆಲ್ಲ 6 months ಕಂಟಿನ್ಯೂಸ್ ಕ್ರಾಪ್ ಬರ್ತಾ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಬ್ಯಾಚ್ ವೈಸ್ 6 months ಬಿಡ್ತಾನೆ ಇರುತ್ತೆ. ನೀವು ಕಟ್ ಮಾಡ್ತಾ ಇದ್ರೆ ವಾತಾವರಣ ಬಂದ್ಬಿಟ್ಟು ಆದಷ್ಟು ಬಿಸಿಲಿರಬೇಕು, ಡ್ರೈ ಇರಬೇಕು. ಮಳೆ ಸೀಸನ್ ಮಳೆ ಬಿದ್ರೆ ತುಂಬಾ ಚೆನ್ನಾಗಿ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ, ನೀರು ನಿಂತ್ಕೊಂಡ್ಬಾರ್ದು ಅನ್ನೋದಕ್ಕೆ ಈ ತರ ಕಟ್ಟೆ ತರ ಕಟ್ಟಿ ಗಿಡ ನೆಡೋದು. ಸೊ ಅವಾಗ ನೀರಲ್ಲಿ ನಿಲ್ಲಲ್ಲ, ಕೆಳಗಡೆ ಬಂದ್ಬಿಡುತ್ತೆ ನೀರು. ನೋಡಿ ಈ ತರ ಡ್ರಿಪ್ ಅಳವಡಿಸಿರ್ತಾರೆ. ಅದರಲ್ಲಿ ಡ್ರಿಪ್ ಅಳವಡಿಸಿದ್ರೆ ಇಲ್ಲ, ಅದು ಸಮ್ಮರಲ್ಲಿ ಮಾತ್ರ ಯಾವ ಗಂಟೆ ಆನ್ ಮಾಡ್ಕೊಂಡು ಡೈರೆಕ್ಟ್ ನೀರೇ ಬೇಕಾಗಿಲ್ಲ ಇದಕ್ಕೆ. ನೋಡಿ ಡ್ರಿಪ್ ತುಂಬಾ ಚೆನ್ನಾಗಿದೆ. ಇದು ಬಲ್ತಿದೆ ಕಸಿ ಮಾಡಿ ಗಿಡ ಮಾಡೋದಕ್ಕೆ. ನೋಡಿ ಇದು A1 ಈ ತರ ಕಡ್ಡಿನ ಇದನ್ನ ಗಸಿ ಮಾಡಿ ಕಟಾವ್ ಮಾಡಿ ಈ ತರ ಇದೆಯಲ್ಲ, ಇದು ಬಂದ್ಬಿಟ್ಟು ಎಳೆ ಗಿಡ. ಇಂಥವನ್ನ ಉಣಿದ್ರೆ ಅಷ್ಟೊಂದು ಲೇಟ್ ಬಲ್ತಿರೋ ಕಡ್ಡಿ ಹಣ್ಣು ಚೆನ್ನಾಗಿ ಬರೋದಿಲ್ಲ. ಪಿಂಕ್ ದಿಕ್ಕೋಗಂಡ ಹಿಂಗೆ ಬಾ. ನೋಡಿ ಈಗ ಇದು ಸ್ಟಾರ್ಟ್ ಮಾಡಿ ನೋಡಿ, ವರ್ಷ ಕೂಡ ಆಗಿಲ್ಲ. ನೋಡಿ ಮಾಡಬೇಕಾದ್ರೆ ನೋಡಿ ಇದರಲ್ಲಿ 2 ಬೆಳೆ ಮತ್ತು 3 ಬೆಳೆ ತೆಗಿತಾ ಇದಾರೆ. ಯಾವ ತರ ಅನ್ನೋದಲ್ಲಿ ಒಂದೇ ಇದರಲ್ಲಿ ಮೆಣಸಿನಕಾಯಿ ಮತ್ತೆ ಇದು ಪಕ್ಕದಲ್ಲಿ ನೋಡಿ ಕೆಳಗಡೆ ಕಸಿ ಮಾಡಿದ್ದಾರೆ. ಸೊ ಅದರಲ್ಲೂ ಅಮೌಂಟ್ ಇದೆ, ಇದರಲ್ಲೂ ಅಮೌಂಟ್ ಇದೆ. ಸೊ ಇದೆಲ್ಲ ಒಂದು ಕಂಬಕ್ಕೆ ಹೆಚ್ಚು ಕಡಿಮೆ 1000 ರೂಪಾಯಿ ಗಂಟ ಬೀಳುತ್ತಂತೆ. ಸ್ವಂತ ಕಂಬ ಹಾಕಿ ಸ್ವಂತ ಮಾಡಂಗಿದ್ರೆ ನಿಮ್ಗೊಂದು 600 ರೂಪಾಯಿ 700 ರೂಪಾಯಿ ಮುಗಿದೋಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದೊಂದ್ಬಿಟ್ಟು 6 ತಿಂಗಳ ಬೆಳೆ. 6 ತಿಂಗಳಲ್ಲಿ ಇದು ಒಂದು ಬ್ಯಾಚು, ಅಂದ್ರೆ 6 months ಕಂಟಿನ್ಯೂಸ್ ಆಗಿ ಬಿಡ್ತಾ ಇರುತ್ತೆ. ಒಂದ್ ಕಡೆ ಹೂ ಆಗ್ತಾ ಇರುತ್ತೆ, ಒಂದ್ ಕಡೆ ಕಾಯಿ ಆಗ್ತಾ ಇರುತ್ತೆ, ಒಂದ್ ಕಡೆ ಹಣ್ಣಾಗ್ತಾ ಇರುತ್ತೆ. ಕಂಟಿನ್ಯೂಸ್ ಕಿತ್ಕೊಂಡು ಅಂದ್ರೆ ಒಂದು ಬಡ್ಡಿಂಗ್ ಇಂದ ಈ ಸ್ಟೇಜ್ ಹಣ್ಣಾಗ್ಬೇಕಂತಂದ್ರೆ ಮಿನಿಮಮ್ ಅಂದ್ರೂ 45 days ತಗೊಳುತ್ತೆ. 43 ಇಂದ 45 days ತಗೊಂಡು ಹಣ್ಣಾಗುತ್ತೆ. ಅಲ್ಲಿಗೆ ಕಟ್ ಆಫ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇದು ಕಟಾವ್ ಸ್ಟೇಜ್ ಬಂದಿದೆ. ಇದು ಕಟಾವ್ ಸ್ಟೇಜ್. ಇದು ಸೊ ಇದು ಕಟಾವ್ ಸ್ಟೇಜ್. ಇದು ಕಟ್ ಮಾಡಿದ್ರೆ ಮುಗೀತು, ತಿನ್ನೋದಕ್ಕೆ ಕರೆಕ್ಟ್ ಆಗಿರುತ್ತೆ. ನೋಡಿ ಇದೆಲ್ಲ ಕಟಾವ್ ಸ್ಟೇಜ್. ಇದೆಲ್ಲ ಕಟಾವ್ ಸ್ಟೇಜ್. ನೋಡ್ರಿ ಇದು ಕಾಂಕ್ರೀಟ್ ಬ್ಲಾಕ್. ಸೊ ಗಿಡ ಹಾಕಿದ ತಕ್ಷಣ ಏನಾಗುತ್ತೆ, ಇದಕ್ಕೆ ಕಟ್ಟಿದ ತಕ್ಷಣ ಇದೊಂಥರ ಇಡ್ಕೊಳ್ಳುತ್ತೆ. ಸೊ ಚಪ್ಪಡಿ ಕಲ್ಗಿಂತ ಸಿಮೆಂಟ್ ಕಲ್ಲು ಬೆಟ್ರು. ಮೇಲೆ ಟೈರನ್ನ ಹಾಕೊಬೋದು, ಇಲ್ಲಾಂದ್ರೆ ಕಾಂಕ್ರೀಟ್ ಯಾವ್ದಾದ್ರು ಒಂದು ಪೋಲ್ ತರ ಇದು ರೌಂಡ್ ಆಗಿ ಇದು ಮಾಡ್ಕೊಂಡು ಶೇಪಲ್ಲಿ ಗಿಡನ ಹಬ್ಸಿದ್ರೆ ಈ ತರ ಬರುತ್ತೆ. ಮನೆ ಮುಂದೆ ಒಂದು 3-4 ಗಿಡ ಹಾಕೊಂಡ್ರು ತುಂಬಾ. ಮನೆ ಮುಂದೆ ಯಾರಾದ್ರೂ ಇವಾಗ ಸ್ವಂತ ಜಾಗ ಏನಾದ್ರು ಇದ್ದು, ಒಂದೊಂದು ಸೈಟ್ ಏನಾದ್ರು ಇದ್ದು, ಅಲ್ಲೇನಾದ್ರು ಟೈಮ್ ಪಾಸ್ ಬೆಳ್ಕೊಂಡ್ರೆ, ಟೈಮ್ ಪಾಸ್ಗೋಸ್ಕರ ಯಾರಾದ್ರೂ ಮಾಡಂಗಿದ್ರೆ ಮನೆ ಮುಂದ್ಗಡೆ ಒಂದೇ ಒಂದು ಪೋಲ್ ಒಂಥರ ಇಟ್ಟು ಅದರಲ್ಲಿ ನೀವು ಇದು ಮಾಡ್ಕೊಂಡ್ರು ಒಂದು ಗಿಡದಲ್ಲಿ ನಿಮ್ಮ ಸ್ವಂತಕ್ಕೆ ನಿಮ್ಮ ಮನೆಯವರು ತಿನ್ನೋದಕ್ಕೆ ನೀವು ಆದಷ್ಟು ಬೆಳೆಸಿ ಮನೆ ಮುಂದೆನೆ ಬೆಳೆಸ್ಕೊಳ್ಳಿ. ಏನು ಜಾಗ ಅಂತೂ ವೇಸ್ಟ್ ಆಗೋದಿಲ್ಲ, ನಿಮ್ಗೇನು ತೊಂದರೆನೂ ಆಗೋದಿಲ್ಲ. ಇದಂತೂ ರೋಗ ಅಂತೂ ಇಲ್ವೇ ಇಲ್ಲ. ಸೊ ಇದಕ್ಕೇನಾದ್ರೂ ರೋಗ ಅಂತಕ್ಕಂಥದ್ದು ಏನಾದ್ರು ಬಂದ್ರೆ ನೀರ್ ಜಾಸ್ತಿ ಇದ್ರೆ ಬರುತ್ತೆ ಅಷ್ಟೇ. ನೀರಿನ ಹಳದಿ ರೋಗ ಅಂತ ಬರುತ್ತೆ. ಬಟ್ ಹಳದಿ ರೋಗ ಬಿಸಿಲು ಜಾಸ್ತಿ ಇದ್ರೆ ಬರ್ನ್ ಆಗುತ್ತೆ ಸೆಕೆಂಡ್. ಬಟ್ ಇದು ವಾಟರ್ ಜಾಸ್ತಿ ಆದಾಗ ಹಳದಿ ಬಣ್ಣದ ನೀರ್ ಜಾಸ್ತಿ ಕೊಳಿತೈತೆ ಅಷ್ಟು. ಬಿಟ್ರೆ ಇದಕ್ಕೇನು ರೋಗ ಬರಲ್ಲ. ಆವಾಗ ಅದೇನದು ಶುದ್ಧ ಮಣ್ಣು ಅಂತ ಬರುತ್ತೆ. ಶುದ್ಧ ಮಣ್ಣು ಅಂದ್ರೆ ವೈಟ್ ಮಣ್ಣು. ಆ ವೈಟ್ ಮಣ್ಣನ್ನ ನೀರಲ್ಲಿ ಸಿಂಪಡಿಸ್ಕೊಂಡು ಅದನ್ನ ಸಿಂಪಡಿಸಿದ್ರೆ ನೋಡಿ ಈ ತರ ಇವಾಗ ಇಲ್ಲಿ ಇದೆಯಲ್ವಾ, ಇದೆಲ್ಲ ವೈಟ್ ಆಗಿ ಸಿಂಪಡಿಸಿದಾರೆ. ಅದು ಆರ್ಗಾನಿಕ್ ಇದು ಸ್ಪ್ರೇ ಮಾಡ್ಬಿಟ್ರೆ ಮುಗೀತು. ಬಟ್ ಇದನ್ನ ಬಂದ್ಬಿಟ್ಟು ಹಣ್ಣು ಬಿಟ್ಟ ಮೇಲೆ ಸಿಂಪಡಿಸಿದ್ರೆ ನೋಡ್ರಿ, ಈಗ ಹಣ್ಣು ಮೇಲೆ ಇದನ್ನ ಸಿಂಪಡಿಸಿದಾರೆ ಅಂತ ನೋಡಿದವ್ರಿಗೆ ಏನೋ ಇದೆ ಮೆಡಿಷನ್ ಹೊಡೆದಿದ್ದಾರೆ ಅಂತ. ಮೆಡಿಷನ್ ಅಲ್ಲ, ಅದು ಆರ್ಗಾನಿಕ್. ತುಂಬಾ ಒಳ್ಳೇದದು. ಅದರಿಂದ ನಮ್ಗೆ ಯಾವುದೇ ಇದಿಲ್ಲ, ತೊಂದರೆ ಇಲ್ಲ. ಸೊ ಈ ತರ ಮಾಡ್ಕೊಂಡ್ರೆ ನೋಡಿ ಇದೆಲ್ಲ ಸಿಂಪಡಿಸಿರೋದು. ಇದು ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. ಯಾವುದೇ ಕ್ಲೀನಾಗಿ ನಿಮ್ಗೆ ಎಷ್ಟು ಕ್ಲಿಯರ್ ಗೊತ್ತಾಗುತ್ತೆ ಅಂದ್ರೆ ಇಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹಣ್ಣು ತಾನೆ ಇಲ್ಲ, ಅಲ್ಲಿ ಹಾರ್ವೆಸ್ಟ್ ಮಾಡ್ತಾ ಇದಾರೆ. ಹಣ್ಣು ಈ ತರ ಇದೆ, ಸಾಕಾಗಿದೆ. ಇಲ್ಲಿ ನೋಡಿ, 2 ನಾವು ಎತ್ಕೊಂಡ್ಬಿಟ್ಟಿದ್ವಿ. ತುಂಬಾ ಚೆನ್ನಾಗಿದೆ ಹಣ್ಣು. ವೈಟ್ ಹುಳಿ ಇರುತ್ತೆ ಅಂದ್ಕೊಂಡೆ, ಅದ್ರ ವೈಟ್ ಅಷ್ಟು ಹುಳಿ ಇಲ್ಲ, ಸ್ವೀಟ್ ಇದೆ ಅದು ಕೂಡ. 1-2 ದಿವಸ ಬಿಟ್ರೆ ಅಕಸ್ಮಾತ್ ಹುಳಿ ಒಂಚೂರು ಇದ್ರು 1-2 ದಿವಸ ಬಿಟ್ರೆ ಸಖತ್ ಟೇಸ್ಟ್ ಆಗುತ್ತೆ. ನೋಡಿ ಡ್ರ್ಯಾಗನ್ ಫ್ರೂಟ್ ಹಾರ್ವೆಸ್ಟಿಂಗ್ ಆಗ್ತಾ ಇದೆ ಈಗ.
ಅದು ಇದೆಯೋ ಇಲ್ವೋ ಅಂತ ಬೈ ಚಾನ್ಸ್ ಕಟ್ ಮಾಡಿರೋದು ಇದು. ಅಂದ್ರೆ ಪಿಂಕ್ ಒಂದ್ರಲ್ಲೂ ಇಲ್ಲ ಅಲ್ಲ? ಅದು ಇಲ್ಲ ಇಲ್ಲಿಲ್ಲ ಇಲ್ಲಿ ಯಾವ್ದಿಲ್ಲ. ಈಗ ಕಟ್ ಮಾಡಿ ಇಟ್ಟಿರ್ತೀರ ಇದ್ರಲ್ಲಿ ಪಿಂಕ್ ಇಲ್ಲ, ಪಿಂಕ್ ಇಲ್ಲ ವೈಟ್ ಅಂದ್ರೆ ಇವಾಗ ಏನಾದ್ರು ಪಿಂಕ್ ತಗೊಳ್ಳೋದಾ ಬೇಡ? ಪಿಂಕ್ ತಗೊಳ್ಳೋಣ. ಒಂದು ಮೂರು ನಾನು ಹೇಳ್ತಿಲ್ಲ ಅಂದ್ರೆ ಇದು ನೀವು ತಗೊಳ್ಳಿ ಎಷ್ಟು ಬೇಕೋ ಅಷ್ಟು ಅಂತ. ನೀವು ಕಟ್ ಮಾಡಿರೋದೆಲ್ಲ ತಗೊಳ್ಳಿ ಅಂತ ನಾವು cut ಮಾಡುವಾಗ ಜಾಸ್ತಿ ಕಟ್ ಮಾಡ್ತೀವಿ. ಇವಾಗ ಕೊಡ್ತಾ ಇರ್ತೀವಿ ಎಲ್ಲ, ಇನ್ನೊಬ್ರು ಬರ್ತಾರೆ ನಮ್ಗೆ ಬೇಕು ಅನ್ಸುತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ, ಏನಿಲ್ಲ. ಸರಿ, ಒಂದು ಫೋಟೋ ತಗೊಂಡು ಬಂದ್ರು ನಮ್ಮ ಅಮ್ಮಂಗೆ ಪ್ರೂಫ್. ವಿಡಿಯೋ ಇದೆ ಅದ್ರಲ್ಲಿ ಪಟ್ಟು ತಗೊಳ್ಳಿ. ನೋಡಮ್ಮ ಯಶವಂತಪುರಕ್ಕೆ ಬಂದಿದ್ದೀನಿ, ಕಾಲ್ ಮಾಡಬೇಡ ಇನ್ಮೇಲೆ. ಹುಷಾರು. ಈಗ ಹಾರ್ವೆಸ್ಟ್ ಮಾಡ್ಕೊಂಡು ಆಚೆಗೆ ಹೋಗ್ತಾ ಇದ್ದೀರಿ, ತೋಟದಿಂದ ಆಚೆಗೆ. ಸ್ಯಾಂಪಲ್ ನೋಡ್ತಾ ಇದ್ದೀವಿ. ಸಾಗದಾಗ ಏನೋ ಇದು ಎಳ್ಳಿದ್ದಂಗೆ ಇದೆಯಲ್ಲ, ಇದು ಎಳ್ಳೆನಾ? ಏನು ನಿಧಾನ ಮಾಡಲ್ಲ, ಇದು ಬೀಜ ಅದ್ರಿಗೆ. ಸೂಪರ್. ಫುಲ್ ಟೇಸ್ಟ್ ಐತಿ. ಪಿಂಕ್ ಆಗಿಬಿಡುತ್ತೆ. ಕುಂಕುಮ ಇಟ್ಕೊಬೋದು ತಿನ್ನಾದ್ಮೇಲೆ.